ಸುಂದರವಾಗಿರುವಂತಹ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತೆರಳಿರುವಂತಹ ಸಭಾಧ್ಯಕ್ಷರೇ, ಸಭಾಪತಿಗಳೇ, ಕೊನೆವರೆಗೂ ಶಿಕ್ಷಕರ ಜೊತೆಗೆ ಇರ್ತೀವಿ ಅಂತ ಹೇಳಿ ಸಂದೇಶ ಕೊಡ್ಲಿಕ್ಕೆ ಉಳಿದಿರುವಂತ ಮಾನ್ಯ ಎಸ್.ವಿ. ಸಂಕನೂರ್ ಸರ್ ಅವರೇ, ಪುಟ್ಟಣ್ಣವರೇ, ಶಿಕ್ಷಣ ಇಲಾಖೆ ವಿಶೇಷ ಸೇವೆಗಾಗಿ ಸನ್ಮಾನಗೊಂಡಿರುವಂತಹ ನನ್ನೆಲ್ಲ ಸನ್ಮಾನಿತರೆ, ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾಗಿರುವಂತಹ ಈ ಸಂಘಟನೆ ಅಧ್ಯಕ್ಷರಾಗಿರುವಂತಹ ಮಿತ್ರ ಚೌಡಪ್ಪನವರೇ, ಅವರ ತಂಡದ ಎಲ್ಲ ಪದಾಧಿಕಾರಿಗಳೇ, ವಿವಿಧ ಸಂಘಟನೆಗಳ ಅಧ್ಯಕ್ಷರೇ, ಸನ್ಮಾನದ ನಂತರವೂ ಉಳಿದುಕೊಂಡಿರುವಂತಹ ನನ್ನೆಲ್ಲ ಶಿಕ್ಷಣ ಇಲಾಖೆಯ ನೌಕರ ಬಂಧು ಭಗಿನಿಯರೇ, ಚೌಡಪ್ಪನವರು ಒಂದು ಸೂಚನೆ ಕೊಟ್ಟರು. ಪುಟ್ಟಣ್ಣ ಚೌಡಪ್ಪ ಒಂದು ಸೂಚನೆ ಕೊಟ್ರು. ಏನ್ ಮಾತಾಡ್ಬೇಕು ಚೌಡಪ್ಪನವ್ರೆ ಅಂತ ಕೇಳಿದೆ ನಾ. ಸರ್, ಸಂಘಟನೆ ಚೆನ್ನಾಗಾಗುವಂಗ ಏನಾದ್ರೂ ಮಾತಾಡಿ ಅಂತ ಹೇಳಿದ್ರು. ಮೊದಲೇ ನನಗೆ ಯಾಕೆ ಕೊಟ್ಟರು ನಿಮ್ಗಿಂತ ಮೊದಲು ಅನ್ನೋದಕ್ಕೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಮೊನ್ನೆ ಟಿವಿ ಒಳಗೆ ನೋಡಾಕತ್ತಿದ್ದೆ, ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಚಿವ ಸಂಪುಟದ ರಚನೆ ಆಗ್ತದ, ಒಂದು 5% MLC-ಗಳಿಗೆ ನೀವು ಸಚಿವ ಸ್ಥಾನ ಕೊಡಬೇಕು ಅಂತ ಸುದ್ದಿ ಬರ್ತಿರೋದು ನೋಡಿದೆ, ಪುಟ್ಟಣ್ಣವ್ರ ಹೆಸರಿನೊಂದಿಗೆ. ಹಿಂಗರೆ ಏನ್ರ ಪುಟ್ಟಣ್ಣವ್ರ ಶಿಕ್ಷಣ ಸಚಿವರಾಗಿ ನಮಗೊಂದಿಷ್ಟು ಒಳ್ಳೇದಾಗ್ಲಿ ಅಂತ ಹೇಳಿ ಹಂಗ ಶಿಕ್ಷಣ ಸಚಿವರಾದಾಗ ಉಪಯೋಗ ಬರ್ಲಿ ಅಂತ ನನಗ್ ಮೊದಲು ಮಾತಾಡಕ್ ಹಚ್ಚಾರ ಅಂತ ನಾನು ಭಾವಿಸ್ತೇನೆ. ಇಡೀ ರಾಜ್ಯದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಸರ್ಕಾರಿ ನೌಕರರು ಸುಮಾರು 7.5 ಲಕ್ಷ ಹುದ್ದೆಗಳು, ಹೆಚ್ಚು ಕಡಿಮೆ 7.5 ಲಕ್ಷ ಹುದ್ದೆಗಳು. ಕೆಲಸ ಮಾಡೋರ ಸಂಖ್ಯೆ ಎಷ್ಟು? ಖಾಲಿ ಹುದ್ದೆಗಳನ್ನ ತೆಗೆದು ಹೆಚ್ಚು ಕಡಿಮೆ 4ರ ಆಸ್ಪಾಸಲ್ಲಿ ಕೆಲಸ ಮಾಡೋರು. ಅಂಕಿಅಂಶಗಳೆಲ್ಲ ನಿಜ ಅಂತ ನಂಬೇಡ್ರಿ. ಅರ್ಧದಷ್ಟು ಆಲ್ರೆಡಿ ಸರ್ಕಾರಿ ನೌಕರರ ಹುದ್ದೆಗಳು ಖಾಲಿಯಾಗಿವೆ. ಅದರಲ್ಲಿ ಬಹುಪಾಲು ಶಿಕ್ಷಕರ ಹುದ್ದೆಗಳು ಇವತ್ತು ಕಾರ್ಯನಿರ್ವಹಣೆ. ಇವತ್ತು ಸರ್ಕಾರಿ ನೌಕರರು ಅಂದ್ರೆ ಯಾರಂದ್ರೆ ಶಿಕ್ಷಕರು ಮತ್ತು ಶಿಕ್ಷಣ ಇಲಾಖೆಯವರು ಅನ್ನೋಷ್ಟರ ಮಟ್ಟಿಗೆ ಸರ್ಕಾರದಲ್ಲಿ ಸ್ಥಿತಿ ನಿರ್ಮಾಣ ಆಗಿದೆ. ಅತಿ ದೊಡ್ಡ ಸಂಖ್ಯೆ ಆಗಿರೋ ಕಾರಣಕ್ಕಾಗಿ ನಮ್ಮ ಸಮಸ್ಯೆಗಳು ನಮ್ಮದೇ ಆಗಿರುವಂತ ಆದ್ಯತೆ ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆಗೆ ಒಂದು ಪ್ರತ್ಯೇಕ ನೌಕರರಿಗಾಗಿ ಒಂದು ಸಂಘಟನೆ ಬೇಕು ಅಂತ ಹೇಳಿ ನೀವೆಲ್ಲ ತೀರ್ಮಾನ ಮಾಡಿ ಇವತ್ತೇನು ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆಯ ನೌಕರರ ಸಂಘವನ್ನು ಸ್ಥಾಪನೆ ಮಾಡಿದ್ರು. ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ಸರ್ಕಾರದಲ್ಲಿ ವಿಭಿನ್ನವಾಗಿ ಎಲ್ಲ ನೌಕರರ ಮಧ್ಯದಲ್ಲೂ ಕೂಡ ಶಾಲಾ ಶಿಕ್ಷಣದ ಸಂಖ್ಯೆ ಬಹಳ ದೊಡ್ಡದಾಗಿದೆ. ನಮ್ಮ ಕುರಿತು ನಿಮಗೆ ಗಮನ ಬೇಕು ಅನ್ನುವಂತ ಗಮನ ಸೆಳೆಯುವ ಹಿನ್ನೆಲೆಯಲ್ಲಿ ಸಂಘಟನೆ ಕಟ್ಟಿರುವ ಒಂದು ಸುತ್ಯಾರ ಕಾರ್ಯ ಅಂತ ಭಾವಿಸ್ತೇನೆ. ಎರಡನೇ ಸಂಗತಿ, ಈ ರೀತಿ ಸಂಘಟನೆ ಕಟ್ಟಬೇಕಾದ್ರ ನಾನು ಈ ಆಹ್ವಾನ ಪತ್ರಿಕೆಯನ್ನು ನೋಡಿದೆ, ಬಹಳ ಚೆನ್ನಾಗಿದೆ. ಬರೀ ಪದಾಧಿಕಾರಿಗಳಲ್ಲ, ವಿವಿಧ ಸಂಘಟನೆಗಳ ಪದಾಧಿಕಾರಿ ಯಾರು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ವಿವಿಧ ಉದ್ದೇಶಕ್ಕಾಗಿ ಒಂದಷ್ಟು ಸಂಘಟನೆಗಳನ್ನು ಸ್ಥಾಪನೆ ಮಾಡಿಕೊಂಡು ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. ಆ ಸಂಘಟನೆ ಅಧ್ಯಕ್ಷರನ್ನು ಆಹ್ವಾನಿಸಿದ್ರೆ ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಒಬ್ರು ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ ಅಂತ ಹೇಳಿ ನಮ್ಮ ಮೇಲೆ ಏನ್ ಟೀಕೆ ಇತ್ತು. ಈ ರೀತಿ ಆಹ್ವಾನಿಸುವ ಮೂಲಕ ಆ ಟೀಕೆಗಳಿಗೆ ಉತ್ತರ ಕೊಡುವಂತ ಪ್ರಯತ್ನ ಮಾಡಿದ್ರೆ ಅಂತ ಭಾವಿಸ್ತೇನೆ. ಈ ರೀತಿ ವೇದಿಕೆಗಳಲ್ಲಿ ಎಲ್ಲಾ ಸಂಘಟನೆಯರು ಬಂದು ಭಾಗವಹಿಸುವುದು ಬಹಳ ಮುಖ್ಯದ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಪ್ರತಿಪಾದಿಸ ಬಯಸ್ತೇನೆ. ಇನ್ನು ನಮ್ಮ ಬೇಡಿಕೆ ಹೋರಾಟ ಏನೇನು ಚೌಡಪ್ಪ ಅವರು ಹೇಳ್ಯಾರ 9 ಬೇಡಿಕೆಗಳನ್ನ, ಆ 9 ಬೇಡಿಕೆಗಳಿಗೆ ನಮ್ಮ ಬೆಂಬಲ ಇದೆ ಅನ್ನುವಂತ ಮಾತನ್ನ ಇಲ್ಲಿರುವಂತ ಇಬ್ರು ವಿಧಾನ ಪರಿಷತ್ ಸದಸ್ಯರಿಗೆ ಹೇಳ್ತೇನೆ. ನಾನಿಬ್ರು ಸಭಾಧ್ಯಕ್ಷರು ಸಭಾಪತಿಗಳು ಎದ್ದು ಹೋದ್ರು. ನನಗೊಂದು ಮನಸ್ಸಿನಾಗ ಬಂದಿತ್ತು ಅವ್ರು ಇದ್ದಾಗ ಪಾಪ ಅಂತ ಹೇಳ್ಬೇಕಂತ ಹೇಳಿ. ಹೆಂಗದ್ರಿ ಸದನ ನಡೆಯುವ ರೀತಿ ಅಂತ ನಿಮ್ಮೆಲ್ಲರಿಗೂ ಗೊತ್ತದ. ಸಭಾಧ್ಯಕ್ಷರು ಸಭಾಪತಿಗಳನ್ನ ನೋಡಿದಾಗ ಪಾಪ ಅನಿಸ್ಕೊಳ್ಳೋ ಸ್ಥಿತಿ ಅದು. ಯಾವ ವಿಷಯ ಸದನದಲ್ಲಿ ಚರ್ಚೆ ಆಗಬೇಕು ಅದಕ್ಕೆ ಸಮಯ ಸಿಗ್ತಾ ಇಲ್ಲ, ಯಾವ ವಿಷಯ ಚರ್ಚೆ ಆಗ್ಬಾರದು ಅದಕ್ಕೆ ಸಮಯ ಸಿಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಯಾವ ವಿಷಯ ಹೈಲೈಟ್ ಆಗ್ಬೇಕು ಅದು ಆಗ್ತಾ ಇಲ್ಲ. ಸಮಾಜದ ಹಿತದಲ್ಲಿ, ರಾಜ್ಯದ ಹಿತದಲ್ಲಿ, ದೇಶದ ಹಿತದಲ್ಲಿ ಸದನದಲ್ಲಿ ಇಂಥ ಒಂದು ಒಳ್ಳೆ ವಿಷಯ ಪ್ರಸ್ತಾಪ ಆಗಿ ಚರ್ಚೆ ಆಯ್ತು ಅಂತ ಏನು ಹೈಲೈಟ್ ಆಗ್ಬೇಕಾಗಿತ್ತಲ್ಲ, ಸುದ್ದಿ ಆಗ್ಬೇಕಾಗಿತ್ತಲ್ಲ, ಅದು ಕೂಡ ಆಗ್ತಾ ಇಲ್ಲ ಅನ್ನುವಂತ ನೋವಿನ ಮಧ್ಯದಲ್ಲಿ ಈ ರೀತಿಯ ಸಮಾವೇಶಗಳ ಪಾತ್ರ ಬಹಳ ದೊಡ್ಡದು ಅಂತ ಭಾವಿಸ್ತೇನೆ. ನನಗೇನು ಒಳಗೆ ಹೋಗಿ ಸದನದಲ್ಲಿ ಮಾತಾಡಕ್ ಅವಕಾಶ ಇಲ್ಲ.
ಆದ್ರೆ ಸದನದ ಹೊರಗಡೆ ನಿಮ್ಮೆಲ್ಲರ ಪರವಾಗಿ ಗಟ್ಟಿಯಾಗಿ ಮಾತಾಡಕ್ ನಮಗೇನು ಸಮಸ್ಯೆ ಇಲ್ಲ. ಸದನದ ಒಳಗಡೆ ಹೋರಾಟ ಚೆನ್ನಾಗಿ ಆಗ್ಬೇಕು ಅಂತ ಹೇಳಿದ್ರೆ ನಾವು ನೀವುಗಳು ಸದನದ ಹೊರಗಡೆ ಸದನದ ಒಳಗಿರೋರ ಗಮನ ಸೆಳೆಯುವಂತದ್ದು ಬಹಳ ಅಗತ್ಯ ಇದೆ. ಹೆಂಗಾಗ್ತಂದ್ರೆ ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಯಾವ್ದು ಕಣ್ಣಿಗೆ ಬೀಳುತ್ತದ ಅದು ನಿಜವಾಗ್ಲೂ ಮನಸ್ಸಿಗೆ ಬರ್ತದೆ, ಯಾವ್ದು ಮನಸ್ಸಿಗೆ ಬರ್ತದೆ ಶಾಸಕರುಗಳಿಗೆ ಅದು ಸದನದ ವಿಷಯವಾಗಿ ಪ್ರಸ್ತಾಪಿಸಲ್ಪಡ್ತದೆ. ಇವತ್ತು ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೀವು ಈ ರೀತಿ ಅರ್ಥಪೂರ್ಣವಾಗಿ ಎಲ್ಲರನ್ನ ಕರೆದು ಏನು ಗಮನ ಸೆಳೆಯುವಂತ ಕೆಲಸ ಮಾಡಿದ್ರೆ ಸಭಾಧ್ಯಕ್ಷರು ಸಭಾಪತಿಗಳಿಗೆ, ನನಗನ್ಸದ ಸದನದೊಳಗ ಪ್ರಸ್ತಾಪಿಸಲಿಕ್ಕೆ ನಮ್ಮ ಶಾಸಕರಿಗೆ ನೀವು ಶಕ್ತಿಯನ್ನ ತುಂಬಿದಿರಿ ಅಂತ ಭಾವಿಸ್ತೇನೆ. ಅಲ್ಲೊಂದು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅಂತ ಇರ್ತದೆ ಸದನಕ್ಕೆ. ಆ ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಎಲ್ಲರೂ ಇರ್ತಾರೆ. ನಿಮ್ಗೆ ಗೊತ್ತಿರಲಿಲ್ಲ, 12 ವರ್ಷ ಶಾಸಕನಾಗಿದ್ರು ಬಿಸ್ನೆಸ್ ಅಡ್ವೈಸರಿ ಕಮಿಟಿಗೆ ನನ್ಗೆ ಹೋಗಕ್ಕೆ ಅವಕಾಶ ಸಿಗ್ಲಿಲ್ಲ. ಹೊರಗೆ ಟೀಕೆ ಮಾಡ್ತಿದ್ವಿ, ಪುಟ್ಟಣ್ಣವ್ರ ನೀವಿದ್ರಿ ಉಪಸಭಾಪತಿಯಾಗಿ ಬಿಸ್ನೆಸ್ ಅಡ್ವೈಸರಿ ಕಮಿಟಿಗೆ ಸಂಕನೂರು ಸರ್. ಆ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಹೆಂಗಂದ್ರೆ ಮ್ಯಾಚ್ ಫಿಕ್ಸಿಂಗ್ ಕಮಿಟಿ ಅಂತ ಹೆಸರಿಟ್ಟಿದ್ದೇವೆ ನಾವೆಲ್ಲ ಶಾಸಕರು. ಯಾಕೆ ಮ್ಯಾಚ್ ಫಿಕ್ಸಿಂಗ್ ಕಮಿಟಿ ಅಂದ್ರೆ ಆ ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲೇ ಸಭಾಧ್ಯಕ್ಷರಿಗೆ ಸಭಾಪತಿಗಳಿಗೆ ಕೈ ಕಟ್ಟಿ ಹಾಕ್ಬಿಡ್ತಾರೆ, ಯಾವ ವಿಷಯ ತಗೋಬೇಕು ಯಾವ ವಿಷಯ ತಗೋಬಾರದು. ಹಿಂಗಾಗಿ ಸಭಾಧ್ಯಕ್ಷರು ಸಭಾಪತಿಗಳಿಗೂ ಕೂಡ ಒಂದು ಸೀಮಿತವಾಗಿರುವಂತ ಪಾತ್ರ ವಹಿಸಬೇಕಾಗಿರುವಂತ ಅನಿವಾರ್ಯತೆ ಅದ. ಇವತ್ತು ಸದನಕ್ಕೆ ಮೊದಲು ನೀವು ಈ ಸಮಾವೇಶವನ್ನ ಮಾಡುವ ಮೂಲಕ ಸಭಾಧ್ಯಕ್ಷರಿಗೆ ಸಭಾಪತಿಗಳಿಗೆ ಆ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಎದುರುಗಡೆ ಕರೆದು 9 ಬೇಡಿಕೆಯನ್ನ ಶಿಕ್ಷಕರ ಸಂಘಟನೆಗಳು ಎಲ್ಲರೂ ಸೇರಿ ಇಟ್ಟಿದ್ದಾರೆ. ಇದನ್ನ ನಾವು ಕೊಡಬೇಕಾಗ್ತಂತ ಹೇಳಕ್ ಅವ್ರಿಗೆ ಶಕ್ತಿ ತುಂಬಿದ್ರಿ ಅಂತ ಭಾವಿಸ್ತೇನೆ. ಒಳ್ಳೇದಾಯ್ತಿದ್ದು ನೀವು ಸದನಕ್ಕೆ ಮೊದಲು ಈ ಸಮಾವೇಶವನ್ನು ಮಾಡಿರೋದು. ಇನ್ನು ಎಷ್ಟು ಜನರಿಗೆ ನೀವು ಸನ್ಮಾನ ಮಾಡಿದ್ರಿ ಅಂತ ಹೇಳಿದ್ರೆ ನಿಜವಾಗ್ಲೂ ಟೀಕೆಗೆ ಯೋಗ್ಯ ಅಂತ ಭಾವಿಸ್ತೇನೆ. ಎಷ್ಟು ಮಂದಿಗೆ ಮಾಡಿಸಿದ್ರಿ? ಸುಮಾರು 50 ಜನ, ಮೋರ್ ದನ್ 50. ಟೀಕೆ ಮಾಡ್ಬೇಕಂದ್ರೆ ಒಂದು ಒಳ್ಳೆ ವಿಷಯ. ಆದರೆ ನಿಜವಾಗ್ಲೂ ಇವತ್ತು ನಮ್ಮ ರಾಜ್ಯದ ಶಿಕ್ಷಕರ ಪ್ರಶಸ್ತಿಗಳು, ರಾಜ್ಯೋತ್ಸವದ ಪ್ರಶಸ್ತಿಗಳು ಅರ್ಹರಿಗೆ ಸಿಗ್ತದೆ ಅನ್ನುವಂತ ಒಂದು ದೊಡ್ಡ ಚರ್ಚೆ ಇದೆ. ನನಗನ್ನಿಸ್ತದೆ ಇವತ್ತೇನ್ 40-50 ಜನಕ್ಕೆ ನೀವು ಗುರುತಿಸಿ ಸನ್ಮಾನ ಮಾಡಿದಿರಲ್ಲ, ಹಾರೈಸ್ತೇನೆ. ಇವತ್ತು ಮುಂದಿನ ಆದರ್ಶ ಶಿಕ್ಷಕ ಪ್ರಶಸ್ತಿಗಳಲ್ಲಿ, ಅದೇ ರೀತಿ ಶಿಕ್ಷಕ ದಿನಾಚರಣೆ ನಡೆಯುವಂತಹ ಶಿಕ್ಷಕ ಪ್ರಶಸ್ತಿಗಳಲ್ಲಿ, ರಾಜ್ಯೋತ್ಸವ ಪ್ರಶಸ್ತಿಗಳಲ್ಲಿ ಇದರಲ್ಲಿರುವಂತಹ ಬಹುಪಾಲ ಸನ್ಮಾನಿತರಿಗೆ ಅವಕಾಶ ಸಿಗ್ಲಿ ಅನ್ನುವಂತ ಹಾರೈಕೆಯನ್ನು ಮಾಡ್ತೇನೆ. ಎಲ್ಲಿ ಹುಡುಕಿ ತೆಗಿಬೇಕು ಅಂತ ಹೇಳಿದ್ರೆ ಬಂದಿರೋ ಪ್ರಸ್ತಾವನೆಗಳಿಂದ ಹುಡುಕಿ ತೆಗಿಬೇಕು ಅನ್ನುವಂತ ಸ್ಥಿತಿ ಇದೆ. ಪ್ರಸ್ತಾವನೆಗಳು ಹೇಗೆ ಬರ್ತದಂತ ನಿಮಗೂ ಗೊತ್ತದ, ನಮಗೂ ಗೊತ್ತದ, ವೇದಿಕೆ ಮೇಲೆ ಇರೋರು ಎಲ್ರಿಗೂ ಗೊತ್ತದ. ಈ ಗಲಾಟೆಯಲ್ಲಿ ಗದ್ದಲಗಳಲ್ಲಿ ಅರ್ಹರಿಗೆ ಇವತ್ತು ಅವಕಾಶ ಸಿಗ್ತಿಲ್ಲ ಅನ್ನುವಂತ ಸಂದರ್ಭದಲ್ಲಿ ಇವತ್ತು ಶಾಲಾ ಶಿಕ್ಷಣ ಇಲಾಖೆಯವರು ನೀವೇನ್ ಕರೆದು ಸನ್ಮಾನ ಮಾಡುವಂತ ಕೆಲಸ ಮಾಡಿದಿರಿ. ನಮ್ಮ ಬಳಿ ಒಂದು ಅರ್ಹರ ಪಟ್ಟಿ ಇದೆ, ಇದರಿಂದ ಬೇಕಾದ್ರೆ ನೀವು ತೆಗೆದುಕೊಳ್ಳಬಹುದು ಅಂತ ಸರ್ಕಾರಕ್ಕೆ ಒಂದು ಮಾರ್ಗಸೂಚಿಯನ್ನು ಕೊಟ್ಟಿದ್ದೀರಿ, ಒಂದು ಮಾರ್ಗವನ್ನ ತೋರಿಸಿದಿರಿ ಅನ್ನೋಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಆ ಎಲ್ಲ ಸನ್ಮಾನಿತರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೆ ಮುಂದಿನ ದಿನಮಾನಗಳಿಗೆ ಸರ್ಕಾರದಿಂದ ದೊರಕುವಂತ ಆ ರೀತಿ ಶಿಕ್ಷಕ ದಿನಾಚರಣೆ ಪ್ರಶಸ್ತಿಗಳು, ರಾಜ್ಯೋತ್ಸವ ಪ್ರಶಸ್ತಿಗಳು ನಿಮ್ಮೆಲ್ಲರಿಗೂ ದೊರಕುವಂತಾಗ್ಲಿ ಅನ್ನುವಂತ ಹಾರೈಕೆಗಳನ್ನ ಕೂಡ ನಾನು ಮಾಡ್ತೇನೆ. ಇನ್ನು ಸಂಘಟನೆ ಮಾಡೋದು ಅಷ್ಟು ಸುಲಭ ಇಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಕಳೆದ 1 ವರ್ಷದಲ್ಲಿ ಇಷ್ಟು ಜನ ಒಂದು ಕಡೆ ಸೇರ್ಬೇಕು ಅಂತ ಹೇಳಿದ್ರೆ ಸುಲಭದ ಸಂಗತಿ ಇಲ್ಲ. ನಮ್ಮೆಲ್ಲರಿಗೂ ಕೂಡ ಬಹಳ ಸಹಜವಾಗಿ ಮಾನಸಿಕತೆ ಬೆಳೆದಿರೋದು ಏನಂದ್ರೆ, ಅವ್ರು ಎಷ್ಟು ಕೇಳ್ತಾರ ಕೊಟ್ಟು ಕೆಲಸ ಮಾಡ್ಕೊಳ್ಳೋನ್ರಿ, ಆರ್ಗನೈಸೇಷನ್ ಯಾಕೆ ಬೇಕು ಅಂತ. ಅವ್ರು ಎಷ್ಟು ಕೇಳ್ತಾರ ಅಷ್ಟು ಕೊಟ್ರ ನಾವು ಏನು ಕೆಲಸ ಮಾಡಿಸ್ಕೊಳ್ಳುವಂತ ಕಾಂಪ್ರಮೈಸಿಂಗ್ ಮೈಂಡ್ ಸೆಟ್ ಬಂದಿದೀವಿ. ನನಗನ್ನಿಸ್ತದೆ ಆ ಕಾಂಪ್ರಮೈಸಿಂಗ್ ಮೈಂಡ್ ಸೆಟ್ ನಿಂದ ಇಡೀ ಶಿಕ್ಷಣ ಇಲಾಖೆ ನೌಕರನ್ನ ಹೊರಗೆ ತರುವಂತ ಗುರುತರ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ಭಾವಿಸ್ತೇನೆ. ಮೊದಲೆಲ್ಲ ಒಂದು ಕಾಲ ಇತ್ತು, ಬಹಳ ದೊಡ್ಡ ಆಂದೋಲನಗಳು ಹೋರಾಟಗಳು ಆಗಿದೆ ಅಂತೇಳಿ ಯಾಕೋ ಹೊರಟಿ ಸರ್ ಹೇಳಬೇಕಾಗಿತ್ತು, ಹೇಳಿಲ್ಲ. ಅವ್ರು ಬಹಳ ಅಪಹಾಸ್ಯದ ಒಂದು ಹೇಳಿದ್ರು, ಭಿಕ್ಷುಕರು ಕೂಡ ಸಂಘಟನೆಯನ್ನು ಕಟ್ಕೊಂಡು ಅವ್ರಿಗೆ ಬೇಕಾಗಿರೋ ಬೇಡಿಕೆಗಳನ್ನ ಯಾವ ರೀತಿ ಪರಿಣಾಮಕಾರಿಯಾಗಿ ಇಡ್ತಿದ್ದಾರೆ ಅನ್ನುವಂತ ಸಂಗತಿಯನ್ನ ನಮ್ಮ ಎದುರುಗಡೆ ಇಟ್ರು. ಭಿಕ್ಷುಕರದಲ್ಲ, ಅದಕ್ಕಿಂತ ಮಾರ್ಮಿಕವಾಗಿ ಕಳೆದ ಬಾರಿ ಒಂದು ಸಂಘಟನೆಯನ್ನು ಮಾಡಿದ್ರು, ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತೇಳಿ. ಈ ಸರ್ಕಾರ ಬಂದ ನಂತರ ಗ್ಯಾರಂಟಿ ಗಲಾಟೆ ಮಧ್ಯದೊಳಗೆ ಅತಿ ದೊಡ್ಡ ರೆವಿನ್ಯೂ ಜನರೇಷನ್ ಆಗ್ತಿರೋದು ಎಲ್ಲಿ? ಅದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇಂದ. ಅದಕ್ಕೆ ಬಹಳ ಜನ ಕುಡುಕರು ಅಂತ ಹೇಳಬೇಡಿ ನಮಗೆ ಅಂತ ಒಂದೇ ಡಿಮಾಂಡ್ ಅನ್ನು ಇಟ್ರು. ನಮ್ಮನ್ನು ಕುಡುಕರು ಅಂತ ಹೇಳಬೇಡಿ, ರಾಜ್ಯಕ್ಕೆ ಬಹಳ ದೊಡ್ಡ, ರಾಜ್ಯದ ಬೊಕ್ಕಸಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಡುವಂತ ತೆರಿಗೆದಾರರು ಅಂತ ಹೇಳಿ ಒಂದಷ್ಟು ಡಿಮಾಂಡ್ ಇಟ್ಟಿದ್ರು ಅವರು. ಬಹಳ ಮಾರ್ಮಿಕವಾಗಿರುವಂತ ಡಿಮ್ಯಾಂಡ್ಗಳು. ನಮ್ಮನ್ನು ಕುಡುಕರು ಅಂತ ಕರಿಬಾರದು, ಅಪಮಾನ ಆಗತ್ತೆ. ನಾವು ರಾಜ್ಯದ ತೆರಿಗೆಗೆ ಕೊಡುಗೆ ನೀಡುವವರು ಅಂತ ಕರಿಬೇಕು. ನಾವೇನಾದ್ರೂ ಜಾಸ್ತಿ ಕುಡಿದು ಅಲ್ಲೇ ಉಳಿದ್ರೆ ನಮ್ಮನ್ನು ಮನೆ ತಲುಪಿಸುವ ವ್ಯವಸ್ಥೆ ಮಾಡಬೇಕು ಅನ್ನೋಷ್ಟರ ಮಟ್ಟಿಗೆ ಬೇಡಿಕೆಯನ್ನು ಇಟ್ಕೊಂಡಿದ್ರೆ ನೆನಪಿದೆ ಅಂತ ಭಾವಿಸ್ತೀನಿ ನಾನು.
ಅದಕ್ಕೆ ಒಬ್ಬರು ನಮ್ಮ ರಾಜ್ಯದ ಮಂತ್ರಿಗಳು ಹೋಗಿ ಅಹವಾಲನ್ನ ಸ್ವೀಕರಿಸಿ ಬಂದಿದ್ರು, ಕಾರ್ಮಿಕ ಇಲಾಖೆ ಸಚಿವರು ಹೋಗಿ ಅಹವಾಲು ಸ್ವೀಕರಿಸಿ ಬಂದಿದ್ರು. ಅಂದ್ರೆ ಸಂಘಟನೆ ಶಕ್ತಿ ಹೇ ಅಂತ ಹೇಳ್ತೇವೆ. ನಮ್ ಸಂಘಟನೆಯಲ್ಲಿ ಶಕ್ತಿ ಇದ್ರೆ ಅದಕ್ಕೊಂದು ಬೆಲೆ ಬರ್ತದೆ. ಇವತ್ತು ಸಮ್ಮೇಳನ ಮಾಡುವ ಮೂಲಕ ಸಂಘಟನೆ ಅಗತ್ಯತೆಯನ್ನ ಪ್ರತಿಪಾದಿಸಲಾಗಿದೆ ಅಂತ ಭಾವಿಸ್ತೇನೆ. ಸಂಘಟನೆ ಶಕ್ತಿ ಅಂತ ತೋರಿಸಿಕೊಡ್ಬೇಕು ಅಂತ ಹೇಳಿದ್ರೆ ಈ ಎಲ್ಲ ಡಿಮ್ಯಾಂಡ್ಗಳನ್ನ ಇಟ್ಕೊಂಡು ಒಂದು ಬಹಳ ದೊಡ್ಡ ಹೋರಾಟ ಮಾಡುವ ಅಗತ್ಯದ ಶಾಲಾ ಶಿಕ್ಷಣ ಇಲಾಖೆಯ ನೌಕರರ ಸಂಘದ ಮೂಲಕ ಬರಲಿರುವಂತಹ ದಿನಗಳಲ್ಲಿ ಸರ್ಕಾರದ ಗಮನ ಸೆಳೆಯುವ ಹೋರಾಟ ಆಗ್ಲಿ ಅನ್ನುವಂತ ಸಲಹೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ನನಗೊಂದು ಅಪೇಕ್ಷೆ ಐತಿ ಇಲ್ಲಿ ಬಂದಿರುವಂತಹ ಸಂದರ್ಭದಲ್ಲಿ ಯಾವ ರೀತಿ ಇಡೀ ಕರ್ನಾಟಕ ಸರ್ಕಾರಕ್ಕೆ ಸರ್ಕಾರಿ ನೌಕರರ ಸಂಘ ಬಹಳ ಮಹತ್ವಪೂರ್ಣವಾಗಿರುವಂತಹ ಒಂದು ಪಾತ್ರವನ್ನು ವಹಿಸ್ತದೋ, ಶಾಲಾ ಶಿಕ್ಷಣ ಇಲಾಖೆಯ ನೌಕರರದೇ ಒಂದು ಸಂಘಟಿತ ಪ್ರಯತ್ನ ಆಗ್ತಿದೆ ಅನ್ನುವಂಥದ್ದು ಮಾನ್ಯ ಮಂತ್ರಿಗಳು ಮಾನ್ಯ ಅಧಿಕಾರಿಗಳು ಇಲ್ಲಿ ಬರಬೇಕಾಗಿತ್ತು. ನಾನು ಬಹಳ ನೋವಿನ ಸಂಗತಿ, ಅವ್ರು ಯಾರೂ ಬರದೇನೆ ನಾವೆಲ್ಲ ನಮ್ಮ ಸಂಘಟನೆಯನ್ನ ಒಂದು ಪ್ರತಿಪಾದನೆ ಮಾಡುವಂತ ಕೆಲಸ ಏನ್ ಮಾಡಿದ್ವಿ, ಇದನ್ನು ಮುಂದುವರಿಸಿಕೊಂಡು ಹೋಗೋಣ. ಖಂಡಿತ ಪ್ರತಿ ಜಿಲ್ಲೆಗಳಲ್ಲಿ ನೋಡ್ರಿ ನಾವೆಲ್ಲರೂ ಕೂಡ ಒಂದ್ಸಲ ಉತ್ಸವ ಪ್ರಿಯರು. ಸನ್ಮಾನ ಇವತ್ತು ಪ್ರಶಸ್ತಿಗಳಂದ್ರೆ ಬಹಳ ಹುರುಪು ಹುಮ್ಮಸಗಳಿಂದ ಬಂದು ಭಾಗವಹಿಸಿದ್ದೀವಿ. ಆದ್ರೆ ನಿಜವಾಗ್ಲೂ ಕೂಡ ನಮ್ ಜಿಲ್ಲೆಗಳಲ್ಲಿ ಈ ರೀತಿಯ ಸಂಘಟನೆ ಯಾವಾಗ ಆಗ್ತದೆಯೋ ಆಗ ಈ ಸಂಘಟನೆ ಸ್ಥಾಪಿಸಿರುವುದು ಸಾರ್ಥಕ ಆಗ್ತದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪುಟ್ಟಣ್ಣವ್ರು ಇದ್ದಾರೆ ಮತ್ತು ಸನ್ಮಾನ್ಯ ಎಸ್ ವಿ ಸಂಕನೂರ್ ಸರ್ ಇದ್ದಾರೆ. ಸರ್, ಈ ಎಲ್ಲ ಬೇಡಿಕೆಗಳನ್ನ ಮಾತ್ರ ಅಲ್ಲ, ಇನ್ನೂ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಇಲ್ಲಿ ವೇದಿಕೆಯಲ್ಲಿರುವಂತಹ ಒಬ್ಬೊಬ್ಬರು ಅಧ್ಯಕ್ಷರು ಕೊಟ್ಟರು 1-2 ಗಂಟೆ ಭಾಷಣ ಮಾಡುವಷ್ಟು ಅವರ ಬೇಡಿಕೆಗಳಿದೆ. ಆ ಎಲ್ಲ ಬೇಡಿಕೆಗಳನ್ನ ನಾಳೆಯ ಸದನದಲ್ಲಿ ಪ್ರಸ್ತಾಪಿಸಿ ಪರಿಹಾರದತ್ತ ತೆಗೆದುಕೊಂಡು ಹೋಗಲಿ ತಾವು ಮುನ್ನುಗ್ಗಿ ಖಂಡಿತ ನಾವು ನಿಮ್ ಜೊತೆಗೆ ಇದ್ದೇವೆ ಅನ್ನುವಂತ ಮಾತನ್ನು ಹೇಳ್ತಾ, ಪುಟ್ಟಣ್ಣವರ ಸಂಕನೂರ ಆಪ್ ಆಗೆ ಬಡಿಯೇ ಹಮ್ ಆಪ್ಗೆ ಸಾಥ್ ಹೈ ಅನ್ನುವಂತ ಮಾತನ್ನ ಇವತ್ತಿನ ಸಮಾವೇಶದ ಮೂಲಕ ಹೇಳ್ತಾ, ಈ ಸಂಘಟನೆಯನ್ನು ಇನ್ನೂ ಗಟ್ಟಿಗೊಳಿಸುವ ನಮ್ ಜಿಲ್ಲೆಗಳಲ್ಲೂ ಕೂಡ ಈ ಸಂಘಟನೆಯವರು ಬಂದ್ರು ಅಂತ ಗುರುತಿಸುವ ಮಟ್ಟಿಗೆ ನಾವು ಪರಿಣಾಮಕಾರಿಯಾಗಿ ಕೆಲಸ ಮಾಡುವ ಮೂಲಕ ನಾವು ಇಡೀ ಶಿಕ್ಷಣದ ಪ್ರಸರಣಕ್ಕೆ ಏನಿವತ್ತು ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಒಂದು ಮುಂಚೂಣಿ ರಾಜ್ಯ ಆಗಿತ್ತು ಶಿಕ್ಷಣದ ಪ್ರಸರಣದ ದೃಷ್ಟಿಯಿಂದ, ಅದನ್ನ ಮತ್ತೆ ಆ ಪುನರ್ವೈಭವಕ್ಕೆ ಈ ಶಿಕ್ಷಣ ಇಲಾಖೆಯನ್ನು ತೆಗೆದುಕೊಂಡು ಹೋಗೋ ದೃಷ್ಟಿಯಿಂದ ನಾವೆಲ್ಲರೂ ಸಂಘಟಿತ ಪ್ರಯತ್ನ ಮಾಡೋಣ ಅನ್ನುವಂತ ಮಾತನ್ನು ಹೇಳಿ, ಈ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆ ನೌಕರರ ಸಂಘ ಇನ್ನೂ ಎತ್ತರಕ್ಕೆ ಬೆಳೆಯಲಿ. ನಮ್ಮ ಶಿಕ್ಷಣದ ಹಾಗೂ ಶಿಕ್ಷಕರ ಮತ್ತು ಇಲ್ಲಿ ಎಲ್ಲ ಭಾಗಿದಾರರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಒಂದು ಮುಂಚೂಣಿ ಸಂಘಟನೆ ಆಗ್ಲಿ ಅಂತ ಹಾರೈಸ್ತಾ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು.